Hello everyone, welcome back to my channel Bright Learning. ಇವತ್ತಿನ ಕ್ಲಾಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ 10th ಬೋರ್ಡ್ ಎಕ್ಸಾಮ್ ಕೂಡ ಇಂಪಾರ್ಟೆಂಟ್ ಆಗಿ ಬಂದೇ ಬರುವಂತಹ ಕ್ವೆಶ್ಚನ್ ಯಾವುದಂದ್ರೆ ರಿಪೋರ್ಟೆಡ್ ಸ್ಪೀಚ್. ಇವತ್ತು ಅದ್ರ ಬಗ್ಗೆ ನಾವು ಕಲಿಯೋಣ. ಹಾಗಾದ್ರೆ ಏನು ಈ ರಿಪೋರ್ಟೆಡ್ ಸ್ಪೀಚ್ ಅನ್ನ ನಾವು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಕೂಡ ನಾವು ಕರಿತೀವಿ. ಹಾಗಾದ್ರೆ ನೋಡೋಣ ಬನ್ನಿ. ನಾನು ಒಂದೆರಡು ಎಕ್ಸಾಂಪಲ್ಸ್ ಅನ್ನ ಬರೆದಿದ್ದೀನಿ. ಇದ್ರ ಮೂಲಕನೇ ನಾವು ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ ನಾನು ಬರೆದಿದ್ದೀನಿ, he said I feel fine. ಇದು ನಮಗೆ ಯಾವ ಇದರಲ್ಲಿದೆ, ಡೈರೆಕ್ಟ್ ಟೆನ್ಸ್ ಅಲ್ಲಿ ಇದೆ ಅಥವಾ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆ. ಇದು she said that he felt fine. ಹಾಗಾದ್ರೆ ಏನಿದು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ, ನಾನು ಹೇಳ್ತೀನಿ ಅವನು ಬರ್ತಾ ಇದ್ದಾನೆ, ಇವನು ಬರಿತಾ ಇದ್ದಾನೆ, ನಾನು ನೋಡ್ದೆ ಇದು ತುಂಬಾ ಚೆನ್ನಾಗಿದೆ ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಇದನ್ನೇ ನಾನು ಹೋಗಿ ನನ್ನ ಫ್ರೆಂಡ್ ಹತ್ರ ಹೇಳ್ಬೇಕು, ನಾನು ನೆನ್ನೆ ಹೋಗಿದ್ದೆ, ಅದು ತುಂಬಾ ಚೆನ್ನಾಗಿದ್ದು, ಅವ್ನು ತುಂಬಾ ಚೆನ್ನಾಗಿ ಬರಿತಾ ಇದ್ದ, ಆ ಹೂ ತುಂಬಾ ಚೆನ್ನಾಗಿತ್ತು. ನಾವು ಇತ್ತು ನಾನು ನೋಡ್ದೆ ಅಂತ ಹೇಳ್ತೀವಿ ಹೊರತು ನಾವು ಬೇರೆಯವ್ರ ಹತ್ರ ರಿಪೋರ್ಟ್ ಮಾಡುವಾಗ ಹೀಗೆ ಇದೆ ಹಾಗೆ ಇದೆ ಅಂತ ನಾವು ಅದನ್ನ ಹೇಳಲ್ಲ ಅಲ್ವಾ. ಸೊ ಬೇರೆಯವರಿಗೆ ನಾವು ಪ್ರೆಸೆಂಟ್ ನೋಡಿರುವಂತ ಕಾನ್ಸೆಪ್ಟ್ ಅನ್ನ ನಮಗೆ ಯಾರಾದ್ರೂ ನಮ್ಗೆ ಹೇಳಿರುವಂತ ಕಾನ್ಸೆಪ್ಟ್ ಅನ್ನ ಬೇರೆಯವ್ರ ಥರ್ಡ್ ಪರ್ಸನ್ ಗೆ ನಾವು ಹೋಗಿ ಅದನ್ನ ರಿಪೋರ್ಟ್ ಮಾಡ್ತೀವಿ, ಅಲ್ಲಿ ಹಾಗಾಯ್ತು ಹೀಗಾಯ್ತು ಹಾಗಿತ್ತು ಹೀಗಿತ್ತು ಅಂತ. ಇಂಡೈರೆಕ್ಟ್ ಆಗಿ ಅದು ಟೆನ್ಸ್ ಚೇಂಜ್ ಆಗಿ ಬರುತ್ತೆ. ಅದನ್ನೇ ನಾವು ಏನಂತ ಕರಿತೀವಿ, ರಿಪೋರ್ಟೆಡ್ ಸ್ಪೀಚ್ ಅಂತ ನಾವು ಕರಿತೀವಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. he said, ಅವ್ನು ಹೇಳ್ದ, ಏನ್ ಹೇಳ್ದ, ಐ ಫೀಲ್ ಫೈನ್. ಅದನ್ನ ನಾನೀಗ ಇಂಡೈರೆಕ್ಟ್ ಆಗಿ ಬರಿಬೇಕು. ಹೇಗೆ ಬರಿತೀನಿ, he said that he felt fine. ಈ ಸೆಂಟೆನ್ಸ್ ನೋಡಿ, ಈಗ ಏನೋ ಒಂದು ಚೇಂಜ್ ಆಗಿದೆ. ಏನ್ ಚೇಂಜ್ ಆಗಿದೆ, he said, ಇಲ್ಲಿ ಇನ್ವರ್ಟೆಡ್ ಕಾಮ ಇದೆ ಅಲ್ವಾ. ನಾವು ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಇನ್ವರ್ಟೆಡ್ ಕಾಮ ತೆಗೆದು ಸೆಂಟೆನ್ಸ್ ನ ಫ್ರೇಮ್ ಮಾಡಬೇಕು. ಹಾಗಾಗಿ ನಾವು ಈ ಇನ್ವರ್ಟೆಡ್ ಕಾಮ ಏನ್ ಮಾಡ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ. ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಅವಾಗ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗಿ ಇನ್ವರ್ಟೆಡ್ ಕಾಮ ಬದಲು ನಾವು ಯಾವ ವರ್ಡ್ ಅನ್ನ ಯೂಸ್ ಮಾಡಿದ್ವಿ, ದಟ್ ಅನ್ನೋ ವರ್ಡ್ ಯೂಸ್ ಆಯ್ತು. ಆಮೇಲೆ ಐ ಇದ್ದಿದ್ದು ಏನಾಯ್ತು, ಹಿ ಆಗತ್ತೆ, ಫೀಲ್ ಇದ್ದಿದ್ದು ಫೆಲ್ಟ್ ಆಗತ್ತೆ. ಯಾಕೆ ಹೀಗಾಯ್ತು, ಬಿಕಾಸ್ ದೇರ್ ಆರ್ ಸರ್ಟನ್ ರೂಲ್ಸ್ ಇನ್ ರಿಪೋರ್ಟೆಡ್ ಸ್ಪೀಚ್. ಅಲ್ಲಿ ನಿಯರ್ ಬೈ ನಿಮಗೆ 8 to 10 ರೂಲ್ಸ್ ಬರುತ್ತೆ. ಆ ರೂಲ್ಸ್ ಅನ್ನ ಸಪೋಸ್ ನಾನು ನಿಮಗೆ ಕ್ಲಾಸ್ ಅಲ್ಲಿ ಹೇಳ್ಬಿಟ್ಟೆ ಅಂದ್ರೆ ನೀವು ರಿಪೋರ್ಟೆಡ್ ಸ್ಪೀಚ್ ಕಲಿಯೋದ್ರೆ ನಿಮ್ಗೆ ಅಷ್ಟು ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ನಾನು ರೂಲ್ಸ್ ಅನ್ನ ಮಧ್ಯನೇ ನಾನು ಮಾಡ್ತಾನೆ ಹೇಳ್ತೀನಿ. ಡೈರೆಕ್ಟ್ ರೂಲ್ಸ್ ಮಾಡಿ ಹೇಳಿದ್ರೆ ನಿಮಗೆ ಏನೋ ಕಾನ್ಸೆಪ್ಟ್ ಕ್ಲಿಯರ್ ಆಗಲ್ಲ. ಆದ್ರೂ ಕೆಲವೊಂದು ತುಂಬಾ ಬೇಸಿಕ್ ರೂಲ್ಸ್ ಇದೆ, ಅದನ್ನ ನೀವು ತಿಳ್ಕೊಳ್ಳೇಬೇಕು. ಆ ರೂಲ್ಸ್ ಯಾವುದು ಅಂದ್ರೆ, ಇಲ್ಲಿ ನೋಡಿ, ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಗೆ ಚೇಂಜ್ ಮಾಡುವಾಗ ಫಸ್ಟ್ ಪರ್ಸನ್ ಇದೇನಾಗುತ್ತೆ, ಹಿ ಶಿ ಇಟ್ ಆಗತ್ತೆ. ವಿ ಇದೇನಾಗುತ್ತೆ, ದೇ ಆಗತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್ ಅನ್ನು ಬರ್ತಿದೀನಿ. he said I feel fine. he said that I ಬದಲು ಏನೈತಿ, ಈಗ ನಾನು ಅಲ್ಲಿ ಹೇಳ್ದಂಗೆ I change to he. ಇದು ಒನ್ ರೂಲ್, ವೆರಿ ಇಂಪಾರ್ಟೆಂಟ್. ಅಂಡ್ ಸೆಕೆಂಡ್ ರೂಲ್ ಏನಾಗುತ್ತೆ, ಚೇಂಜ್ ದ ವರ್ಡ್ ಡಿನೋಟಿಂಗ್ ದ ಟೈಮ್. ಏನಾಗುತ್ತೆ, ನಾವು ಆಲ್ರೆಡಿ ಆಗಿರುವಂತದ್ದು ಅಥವಾ ಹೇಳಿರುವಂತದ್ದು ನಾವು ರಿಪೋರ್ಟ್ ಮಾಡ್ತಿರೋದ್ರಿಂದ ಟೆನ್ಸಸ್ ಚೇಂಜ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೌ ಇದ್ದಿದ್ದು ದೆನ್ ಆಯ್ತು, ಟುಡೇ ಇದ್ದಿದ್ದು ಟುಮಾರೋ ಆಯ್ತು. ಇಲ್ಲಿ ಒಂದು ಎಕ್ಸಾಂಪಲ್ ಬರ್ದಿದ್ದೀನಿ ನೋಡಿ. she said to me she is very busy this week. this ಇದ್ದಿದ್ದೇನಾಗುತ್ತೆ, ದಟ್ ಆಗುತ್ತೆ. this ದಟ್, here there, today to extended previous day. ಈ ತರ ಅದು ಚೇಂಜ್ ಆಗುತ್ತೆ. ಒಂದೆರಡು ಎಕ್ಸಾಂಪಲ್ ಬರ್ದಿದ್ದೀನಿ. ನಾವು ಇದ್ದಿದ್ದು ದೆನ್ ಆಯ್ತು, ಟುಡೇ ಇವತ್ತಿದ್ದು ದಟ್ ಡೇ ಆಯ್ತು. ಥರ್ಡ್ ರೂಲ್ ಏನಂದ್ರೆ, ಟೆನ್ಸಸ್ ವಿಲ್ ಬಿ ಚೇಂಜ್. ನಾವು ಆಕ್ಟಿವ್ ಅಂಡ್ ಪ್ಯಾಸಿವ್ ಮಾಡುವಾಗ ಟೆನ್ಸಸ್ ಚೇಂಜ್ ಮಾಡಲ್ಲ, ಅದು ಹೇಗಿದೆಯೋ ಹಾಗೆ ಇರುತ್ತೆ. ಆದ್ರೆ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ನಾವೇನ್ ಮಾಡ್ಬೇಕು, ಟೆನ್ಸಸ್ ಅನ್ನ ಚೇಂಜ್ ಮಾಡ್ಬೇಕು. ಇಲ್ಲಿ ನೋಡಿ, ಪ್ರೆಸೆಂಟ್ ಇದ್ದು ಪಾಸ್ಟ್ ಗೆ ಹೋಗುತ್ತೆ, ಪಾಸ್ಟ್ ಇದು ಪಾಸ್ಟ್ ಪರ್ಫೆಕ್ಟ್ ಗೆ ಹೋಗುತ್ತೆ. ಎಕ್ಸಾಂಪಲ್, ವಿಲ್ ವುಡ್ ಆಗುತ್ತೆ, ಕ್ಯಾನ್ ಕುಡ್ ಆಗುತ್ತೆ. ಓಕೆ, ಆಲ್ರೆಡಿ ಪಾಸ್ಟ್ ಪರ್ಫೆಕ್ಟ್ ಇದೆ ಅಂದ್ರೆ ಅದು ಹಾಗೆ ಇರುತ್ತೆ, ಚೇಂಜ್ ಆಗಲ್ಲ. ಓಕೆ, ಟೆನ್ಸಸ್ ವಿಲ್ ಬಿ ಚೇಂಜ್. ಇಲ್ಲಿ ನೋಡಿ ಎಕ್ಸಾಂಪಲ್ ಇದೆ, ಈಸ್ ಇದ್ದೇನಾಯ್ತು, ವಾಸ್ ಆಯ್ತು. ಓಕೆನಾ, ದಿಸ್ ಇಲ್ಲಿ ದಿಸ್ ವೀಕ್ ಇದ್ದೇನಾಯ್ತು, ಅಲ್ಲಿ ದಟ್ ವೀಕ್ ಆಯ್ತು. ಫೀಲ್ ಇದ್ದೇನಾಯ್ತು, ಫೆಲ್ಟ್ ಆಯ್ತು. ಈ ತರ ಟೆನ್ಸಸ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ ಯೂನಿವರ್ಸಲ್ ಟ್ರೂತ್ ವಿಲ್ ನಾಟ್ ಚೇಂಜ್. ಫಾರ್ ಎಕ್ಸಾಂಪಲ್, ಯೂನಿವರ್ಸಲ್ ಟ್ರೂತ್ ಅಂದ್ರೆ ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಅದು ಯೂನಿವರ್ಸಲ್ ಟ್ರೂತ್, ಅದು ಯಾವಾಗಲೂ ಚೇಂಜ್ ಆಗೋದಿಲ್ಲ. ಅಂತಹ ಯೂನಿವರ್ಸಲ್ ಟ್ರೂತ್ ಏನಾಗಲ್ಲ, ಚೇಂಜ್ ಆಗಲ್ಲ. ಮತ್ತೆ ಪ್ರೆಸೆಂಟ್ ಅಂದ್ರೆ ಏನು, ಸಪೋಸ್ ಸೆಂಟೆನ್ಸ್ ಅಥವಾ ದ ರಿಪೋರ್ಟರ್ ಅವನು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಪ್ರೆಸೆಂಟ್ ಅಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ ಅದು ಟೆನ್ಸಸ್ ಚೇಂಜ್ ಆಗಲ್ಲ. ಓಕೆ, ಇದೆಲ್ಲ ರೂಲ್ಸ್.
ಏನಪ್ಪ ಇಷ್ಟೆಲ್ಲ ರೂಲ್ಸ್ ಹೇಳ್ತಾ ಇದ್ದಾರೆ, ಕನ್ಫ್ಯೂಸ್ ಆಗತ್ತೆ ಅಂತ ನೀವು ಅನ್ಕೋಬಹುದು. ಅದಕ್ಕೆ ನಾನು ನಿಮಗೆ ಜಾಸ್ತಿ ಇದ್ರ ಬಗ್ಗೆ ನಾನು ಇಲ್ಲಿ ಸ್ಟ್ರೆಸ್ ಮಾಡಲ್ಲ. ಸೆಂಟೆನ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ ಏನೇನು ಎಲ್ಲೆಲ್ಲಿ ಚೇಂಜ್ ಆಗುತ್ತೆ ಅಂತ. ಓಕೆನಾ? ಈಗ ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಏನು, ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡೋದು, ಟೆನ್ಸಸ್ ಯಾವಾಗಲೂ ಚೇಂಜ್ ಆಗುತ್ತೆ, ನಿಯರ್ ಥಿಂಗ್ಸ್ ಎಲ್ಲ ಫಾರ್ ಆಗುತ್ತೆ, ಇದೆಲ್ಲ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ತಿಳಿದೋಯ್ತು. ಈಗ ನಾವೇನ್ ಮಾಡೋಣ, ಮುಂದಿನ ತರಗತಿಯಲ್ಲಿ ಎಕ್ಸಾಂಪಲ್ಸ್ 1 by 1 ಡೀಟೇಲ್ ಆಗಿ ಬಿಡಿಸ್ತಾ ಹೋಗೋಣ. ಆವಾಗ ನಿಮ್ಗೆ ಏನಾಗುತ್ತೆ, ಕ್ಲಾಸ್ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.